ಬೆಂಗಳೂರಿನ ನಾಗವಾರದಲ್ಲಿ ಬಿಜೆಪಿ ಕಾರ್ಯಕರ್ತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಾಟ್ಸ್ಆಪ್ನಲ್ಲಿ ಡೆತ್ ನೋಟ್ ಪೋಸ್ಟ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿರೋದು. ಮಡಿಕೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಮನನೊಂದು ಸೂಸೈಡ್ ಮಾಡಿಕೊಂಡಿರೋದು ವಿನಯ್ ಸೋಮಯ್ಯ. ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಒಂದು ಡೆತ್ ನೋಟ್ ಬರೆದು ವಾಟ್ಸ್ಆಪ್ನಲ್ಲಿ ಸೆಂಡ್ ಮಾಡಿದ್ದಾರೆ. ರಾಜಕೀಯ ಪ್ರೇರಿತ ಎಫ್ಐಆರ್ನಿಂದ ಮನನೊಂದಿದ್ದೇನೆ ಅಂತ ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿರೋದು. ಶಾಸಕ ಪೊನ್ನಣ್ಣರನ್ನ ಅಪಹಾಸ್ಯ ಮಾಡಿ ವಾಟ್ಸ್ಆಪ್ ಪೋಸ್ಟ್ ಮಾಡಿದ್ರು ಅನ್ನುವಂಥ ಆರೋಪ ಇತ್ತು ಇವ್ರ ಮೇಲೆ. ಕೈ ಮುಖಂಡ ತೆನ್ನೀರ ಮೈನಾ ಎಂಬಾತನಿಂದ ವಿನಯ್ ವಿರುದ್ಧ ದೂರು ದಾಖಲಾಗಿತ್ತು. ಜೊತೆಗೆ ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ಎಫ್ಐಆರ್ ದಾಖಲಾಗಿತ್ತು. ಸದ್ಯಕ್ಕೆ ಈಗ ಇದೆಲ್ಲದರಿಂದ ಮನನೊಂದಿದ್ದಂಥ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿರೋದು. ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಮಡಿಕೇರಿ ನಗರ ಠಾಣೆಯಲ್ಲಿ. ಹೀಗಾಗಿ ಮನನೊಂದಂಥ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿರೋದು. ಆತ್ಮಹತ್ಯೆಗೂ ಮುನ್ನ ಒಂದು ಡೆತ್ ನೋಟ್ ಬರೆದಿದ್ದಾರೆ. ಆ ಡೆತ್ ನೋಟ್ನಲ್ಲಿ ಎಫ್ಐಆರ್ ಹಾಕಿದ್ರಿಂದ ಮನನೊಂದಿದ್ದೇನೆ ಅನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿರೋದು. ಅವರ ಕಚೇರಿ ನಾಗವಾರದ ಕಚೇರಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು. ಬೆಂಗಳೂರಿನಲ್ಲಿ ಸೂಸೈಡ್ ಮಾಡಿಕೊಂಡಿರೋದು ಬೆಂಗಳೂರಿನ ನಾಗವಾರದ ತಮ್ಮ ಕಚೇರಿಯಲ್ಲಿನೇ. ಇವರ ವಿರುದ್ಧ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು. ಶಾಸಕ ಪೊನ್ನಣ್ಣ ಅವರನ್ನ ಅಪಹಾಸ್ಯ ಮಾಡಿದ್ದಾರೆ ಅನ್ನುವಂಥ ಕಂಪ್ಲೇಂಟ್. ಅದರ ಬೆನ್ನಲ್ಲೇ ಅವರ ವಿರುದ್ಧ ಮಡಿಕೇರಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ರು ಪೊಲೀಸರು. ಇದೆಲ್ಲದರಿಂದ ಮನನೊಂದಿದ್ದಂಥ ವಿನಯ್ ಸೋಮಯ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರು ಬರೆದಿದ್ದಂಥ ಒಂದು ಡೆತ್ ನೋಟ್ ಕೂಡ ಈಗ ವೈರಲ್ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತನ ಸೂಸೈಡ್ ಬಗ್ಗೆ ದೂರುದಾರ ತೆನ್ನೀರ ಮೈನಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ ಪೊನ್ನಣ್ಣ ಫೋಟೋ ಜೊತೆಗೆ ಶೌಚಾಲಯ ಫೋಟೋ ಹಾಕಿ ತೇಜೋವಧೆ ಮಾಡಿದ್ರು ವಿನಯ್ ಸೋಮಯ್ಯ. ಬಿಜೆಪಿ ಕಾರ್ಯಕರ್ತನ ಸೂಸೈಡ್ಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿರೋದು. ಶಾಸಕ ಪೊನ್ನಣ್ಣ ಅವರ ಫೋಟೋ ಜೊತೆಗೆ ಶೌಚಾಲಯ ಫೋಟೋ ಹಾಕಿ ತೇಜೋವಧೆ ಮಾಡಲಾಗಿತ್ತು. ಈ ಬಗ್ಗೆ ನಾನು ಮಡಿಕೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದೆ. ಹೈಕೋರ್ಟ್ನಿಂದ ಅವರು ಸ್ಟೇ ತಂದಿದ್ರು. ಅಲ್ಲಿಗೆ ನಾನು ಸುಮ್ಮನಾಗಿದ್ದೆ. ನಾನು ಕಾನೂನು ಕೈಗೆ ತೆಗೆದುಕೊಂಡಿಲ್ಲ. ಠಾಣೆಗೆ ದೂರು ಕೊಟ್ಟಿದ್ದೆ ಅಷ್ಟೇ. ನಾನು ದೂರು ಸಲ್ಲಿಸಿದ್ದೆ ತಪ್ಪು ಅಂತ ಹೇಳೋದಕ್ಕಾಗಲ್ವಲ್ಲ. ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿ ವೈಯಕ್ತಿಕವಾಗಿ ನನಗೆ ಪರಿಚಯ ಇಲ್ಲ. ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೊಂದು ದೂರನ್ನ ದಾಖಲು ಮಾಡಿದ್ದೆ ಅಷ್ಟೇ. ಅದಾದ ಬಳಿಕ ಅವರು ಕೋರ್ಟ್ನಿಂದ ಸ್ಟೇ ತಂದಿದ್ರು. ನಾನು ಅಲ್ಲಿಗೆ ಸುಮ್ಮನಾಗಿದ್ದೆ. ನನಗೂ ಅವರಿಗೂ ವೈಯಕ್ತಿಕ ಪರಿಚಯ ಏನಿಲ್ಲ, ವೈಯಕ್ತಿಕ ದ್ವೇಷವೂ ಇಲ್ಲ. ಪೊನ್ನಣ್ಣ ಅವರ ಫೋಟೋನ ಶೌಚಾಲಯ ಫೋಟೋ ಜೊತೆಗೆ ಹಾಕಿ ತೇಜೋವಧೆ ಮಾಡಿದ್ರಿಂದ ನಾನೊಂದು ದೂರನ್ನ ಕೊಟ್ಟಿದ್ದೆ ಅಷ್ಟೇ. ಬಟ್ ನಾನು ದೂರು ಕೊಟ್ಟಿದ್ದಕ್ಕೆ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ನಾನು ದೂರು ಕೊಟ್ಟಿದ್ದೇ ತಪ್ಪು ಅನ್ನೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಆಮೇಲೆ ಅದ ಒಂದು ಹೇಳಿಕೆಯನ್ನು ಕೂಡ ವಾಟ್ಸಪ್ಪಲ್ಲಿ ಹಾಕಿದರು. ಆ ವಾಟ್ಸಪ್ನಲ್ಲಿ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಫೆಬ್ರವರಿ 2, 2025ರಂದು ಕೊಡಗಿನ ಸಮಸ್ಯೆಗಳು ಮತ್ತು ಪರಿಹಾರಗಳು ಅಂತಕ್ಕಂಥ ಒಂದು ಸಾರ್ವಜನಿಕ ವಾಟ್ಸಪ್ ಗ್ರೂಪ್ನಲ್ಲಿ ಒಂದು ಪೋಸ್ಟ್ ಹರಿದಾಡುತ್ತೆ. ಒಂದು ಸುಳ್ಳು ಸಂದೇಶವನ್ನು ಮತ್ತು ವಿರಾಜಪೇಟೆ ಕ್ಷೇತ್ರದ ಶಾಸಕರಂತ ಎಸ್ ಪೊನ್ನಣ್ಣವ್ರನ್ನ ಅವಹೇಳನಕಾರಿಯಾಗಿ ಚಿತ್ರ ಮಾಡಿ ಅವರು ಟ್ರೆಡಿಷನಲ್ ಡ್ರೆಸ್ ಅಂದರೆ ಸಾಂಪ್ರದಾಯಿಕ ಉಡುಗೆನಲ್ಲಿ ಇರ್ತಕ್ಕಂಥ ಫೋಟೋ ಹಾಕಿ ಅದರ ಕೆಳಗಡೆ ಒಂದು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಟಾಯ್ಲೆಟನ್ನು ಕೂರಿಸಿ ಒಂದು ಅವಹೇಳನಕಾರಿ ವಾಕ್ಯ ಸಂದೇಶವನ್ನು ರಚಿಸಿ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ನಾನು ಆ ವಾಕ್ಯ ಸಂದೇಶವನ್ನು ರವಾನೆ ಮಾಡಿದಂಥ ರಚಿಸಿದಂಥ ರಾಜೇಂದ್ರ ಪಾಪು ಅಂತಕ್ಕಂಥ ವ್ಯಕ್ತಿ ಮೇಲೆ ಮತ್ತು ಆ ಗ್ರೂಪ್ನ ಅಡ್ಮಿನ್ಗಳಾದಂಥ ವಿಷ್ಣು ನಾಚಪ್ಪ ಮತ್ತು ವಿನಯ್ ಸೋಮಯ್ಯ ಮೂವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿ ಅಂತ ಮಡಿಕೇರಿಯ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಸಲ್ಲಿಸಿದ್ದೆ. ನಾನು ಸಾಮಾಜಿಕ ಜಾಲತಾಣದಲ್ಲಿ ವಿನಯ್ ಸೋಮಯ್ಯ ಅಂತಕ್ಕಂಥ ಅವರು ಸುಸೈಡ್ ಮಾಡ್ಕೊಂಡಿದ್ದನ್ನು ತಿಳಿದೆ. ಆಮೇಲೆ ಇನ್ನು ವಿನಯ್ ಸೋಮಯ್ಯ ಅವರು ಒಂದು ಡೆತ್ ನೋಟ್ ಅನ್ನ ಬರೆದಿದ್ದಾರೆ. ಆ ಡೆತ್ ನೋಟ್ ಈಗ ಸಾಕಷ್ಟು ವೈರಲ್ ಆಗ್ತಿದೆ. ಹಾಗಾದ್ರೆ ಅದರಲ್ಲಿ ಇರುವಂತ ಅಂಶಗಳೇನು, ಏನು ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಯಾರೋ ಒಬ್ಬರಿಂದ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು. ಕೊಡಗಿನ ಸಮಸ್ಯೆಗಳು ಮತ್ತು ಸಲಹೆಗಳು ಸೂಚನೆಗಳು ಎಂಬ ಗ್ರೂಪ್ ಇದು. ಆ ಗ್ರೂಪ್ಗೆ ನನ್ನನ್ನು 5 ದಿನಗಳ ಹಿಂದೆ ಅಡ್ಮಿನ್ ಮಾಡಿದ್ರು.
ಪೋಸ್ಟ್ಗೆ ನನ್ನನ್ನು ಹೊಣೆ ಮಾಡಿ ರಾಜಕೀಯ ಪ್ರೇರಿತವಾಗಿ FIR ಹಾಕಿದ್ದಾರೆ. ತೆನ್ನೀರ ಮೈನಾ ಅವರು ನನ್ನ ಸಾವಿಗೆ ನೇರ ಹೊಣೆ. ಜಾಮೀನು ಸಿಗೋವರೆಗೂ ನನ್ನ ತಾಯಿ ಜೊತೆ ಮಾತನಾಡಿಲ್ಲ, ಅಂದರೆ ನನ್ನ ತಾಯಿ ನನ್ನ ಜೊತೆಗೆ ಮಾತನಾಡಿಲ್ಲ, ಹಾಗಾಗಿ ಮನನೊಂದಿದ್ದೆ ಅಂತ. ತೆನ್ನೀರ ಮೈನಾರಿಂದ ಜೀವ ಕಳೆದುಕೊಳ್ಳುತ್ತಿರುವವರಲ್ಲಿ ನಾನು ಮೊದಲಿಗ ಏನಲ್ಲ. ನನ್ನ ಒಂದು ಮೆಸೇಜ್ ಕೂಡ ತೇಜೋವಧೆ ಮಾಡುವ ಹಾಗೆ ಇರಲಿಲ್ಲ. ಈ ಬಗ್ಗೆ ಆ ಗ್ರೂಪ್ನಲ್ಲಿ ಇರುವ ಯಾರನ್ನು ಬೇಕಾದರೂ ನೀವು ಕೇಳಿ ನೋಡಿ. ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಷಡ್ಯಂತ್ರ ಮಾಡಿ ನನ್ನ ವಿರುದ್ಧ FIR ಹಾಕಿಸಿದ್ರು. ಜಾಮೀನು ಸಿಕ್ಕಿದ ನಂತರವೂ ನನ್ನ ಬಂಧಿಸೋದಕ್ಕೆ ಯತ್ನಿಸಿದ್ರು. ಯಾರೋ ಹಾಕಿದ ಫೋಟೋಗೆ ನನ್ನ ಮೇಲೆ FIR ಹಾಕೋದು ಯಾವ ನ್ಯಾಯ? ನನ್ನ ಮೇಲೆ ರೌಡಿ ಶೀಟ್ ತೆರೆಯುವ ಹುನ್ನಾರ ಕೂಡ ನಡೆದಿದೆ. ಪ್ರತಿದಿನ ಜಿಗುಪ್ಸೆ ಆಗ್ಬಿಟ್ಟಿದೆ. ಹೀಗಾಗಿ ಈ ಕಾರಣಕ್ಕೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. BJPಯವರು ನನ್ನ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿ ಇವರಿಗೆಲ್ಲ ಶಿಕ್ಷೆ ಆದಾಗಲೇ ನನ್ನ ಸಾವಿಗೆ ನ್ಯಾಯ ದೊರಕುತ್ತೆ. ನನ್ನ ಸಾವು ಮುಂದೆ ಆಗುವ ರಾಜಕೀಯ ಪ್ರೇರಿತ FIRಗೆ ಪಾಠ ಆಗಬೇಕು ಅಂತ ಈ ಒಂದು ಡೆತ್ ನೋಟ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಯಾವುದೋ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ನನ್ನನ್ನು 4 ದಿನದ ಹಿಂದಷ್ಟೇ ಅಡ್ಮಿನ್ ಮಾಡಿದ್ರು. ಬಟ್ ಆ ಗ್ರೂಪಲ್ಲಿ ಬರುವಂಥ ಎಲ್ಲ ಮೆಸೇಜ್ಗೂ ನಾನು ಹೊಣೆ ಅಲ್ಲ. ನಾನು ಯಾವುದೇ ರೀತಿಯ ರಾಜಕೀಯ ಪ್ರೇರಿತ ಅಥವಾ ಕೆಟ್ಟದಾದಂಥ ಮೆಸೇಜ್ಗಳನ್ನು ಮಾಡಿರಲಿಲ್ಲ. ಹಾಗಿದ್ರೂ ಕೂಡ ನನ್ನ ವಿರುದ್ಧ ವೈಯಕ್ತಿಕವಾಗಿ ರಾಜಕೀಯ ಪ್ರೇರಿತವಾಗಿ ಈ FIR-ಅನ್ನು ದಾಖಲು ಮಾಡಿದ್ದು. ಈ ರೀತಿ ರಾಜಕೀಯ ಪ್ರೇರಿತ FIR-ಗಳು ಮತ್ತೆ ದಾಖಲಾಗಬಾರ್ದು ಯಾರ ವಿರುದ್ಧನೂ. ಅದೆಲ್ಲದಕ್ಕೂ ಇದೊಂದು ಪಾಠ ಆಗಬೇಕು, ಅವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು. ತೆನ್ನೀರ ಮೈನಾ ಅವರೇ ನನ್ನ ಸಾವಿಗೆ ನೇರ ಹೊಣೆ ಅಂತ ವಿನಯ್ ಸೋಮಯ್ಯ ಅವರು ತಮ್ಮ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರೋದು. ನಾನು ದೂರು ಸಲ್ಲಿಸಿದ್ದೆ ತಪ್ಪಾ ಅಂತ ಮತ್ತೊಂದು ಕಡೆ ತೆನ್ನೀರ ಮೈನಾ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೂ ನನಗೂ ಈಗ ಸದ್ಯಕ್ಕೆ ಯಾವ ಸಂಬಂಧನೂ ಇಲ್ಲ. ಯಾಕೆಂದರೆ ಕೋರ್ಟಿಂದ ಸ್ಟೇ ತಂದ ತಕ್ಷಣ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ. ಬಟ್ ಅವ್ರ ಜೀವ ತಕ್ಕೊಳ್ಳೋವರೆಗೂ ಹೋಗ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಅವ್ರು ತೇಜೋವಧೆ ಮಾಡಿದ್ರು ಅಂತ ಇವ್ರು ಹೇಳ್ತಾರೆ. ಬಟ್ ಇವರು ಡೆತ್ ನೋಟ್ನಲ್ಲಿ ವಿನಯ್ ಸೋಮಯ್ಯ ಹೇಳಿರೋದು ನಾನು ಯಾರ ತೇಜೋವಧೆಯನ್ನು ಮಾಡಿಲ್ಲ, ಆ ಥರದ ಯಾವ ಮೆಸೇಜು ನಾನು ಮಾಡಿಲ್ಲ. ಅಭಿವೃದ್ಧಿ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಜಾಮೀನು ಪಡ್ಕೊಂಡು ಹೊರಗೆ ಬಂದ ನಂತರನೂ ಕೂಡ ನನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದರು. ಇನ್ನು ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನನ್ನ ತಾಯಿ ನನ್ನ ಜೊತೆಗೆ ಮಾತನಾಡ್ತಿರ್ಲಿಲ್ಲ, ಮಾತೇ ಬಿಟ್ಬಿಟ್ಟಿದ್ರು ಅಂತೇಳೆಲ್ಲ ಮನನೊಂದು ನಾನು ಆತ್ಮಹತ್ಯೆಗೆ ಶರಣಾಗಿದ್ದೀನಿ. ನನ್ನ ಸಾವಿಗೆ ನೇರ ಹೊಣೆ ತೆನ್ನೀರ ಅವರೇ ಅಂತೇಳಿ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ.